ಇನ್ ಮುಂದೆ ಯಾರಾದ್ರೂ ಒಬ್ಬ ಭಿಕ್ಷುಕ ರೋಡ್ನಲ್ಲಿ ಭಿಕ್ಷೆ ಬೇಡ್ತಾ ಇರೋದನ್ನ ನೋಡಿದ್ರೆ ಸ್ವಲ್ಪ ಗಮನ ಕೊಡಿ. ಆಂಧ್ರ ಪ್ರದೇಶದಲ್ಲಿ ಈ ಬೆಗ್ಗಿಂಗ್ ಗ್ಯಾಂಗ್ ಮಕ್ಕಳನ್ನ 300 ರೂಪಾಯಿಗೆ ರೆಂಟ್ಗೆ ತಗೊಳ್ತಾ ಇದ್ರು. 8 ತಿಂಗಳ ಮಕ್ಕಳಿಗೆ ಸ್ಲೀಪಿಂಗ್ ಪಿಲ್ಸ್ ಕೊಡ್ತಾ ಇದ್ರು. ಭಿಕ್ಷುಕನ ಹತ್ರ ಇರುವ ಆ ಮಗು ಭಿಕ್ಷೆ ಬೇಡೋದಕ್ಕೆ ತೊಂದರೆ ಮಾಡಬಾರ್ದು ಅಂತ. ದೇಶದಲ್ಲಿ 4 ಲಕ್ಷಕ್ಕಿಂತ ಜಾಸ್ತಿ ಭಿಕ್ಷುಕರಿದ್ದಾರೆ. ಇದರಲ್ಲಿ 21% 12th ಪಾಸ್ ಆಗಿದ್ದಾರೆ. ಸೆನ್ಸಸ್ ನಲ್ಲಿ ಗೊತ್ತಾಗುತ್ತೆ 3000ಕ್ಕಿಂತಲೂ ಹೆಚ್ಚಿನ ಭಿಕ್ಷುಕರ ಹತ್ರ ಡಿಪ್ಲೊಮಾ ಅಥವಾ ಡಿಗ್ರಿ ಇದೆ. ಒಬ್ಬ ಭಿಕ್ಷುಕ ಒಂದು ದಿನಕ್ಕೆ ಎಷ್ಟು ಹಣ ಸಂಪಾದನೆ ಮಾಡ್ತಾನೆ ಅಂತ ಕೇಳಿದ್ರೆ ಖಂಡಿತ ಆಶ್ಚರ್ಯ ಆಗ್ತೀರಾ. ಇಲ್ಲಿ ಒಂದು ಹೈಲಿ ಆರ್ಗನೈಸ್ಡ್ ಕ್ರಿಮಿನಲ್ ನೆಟ್ವರ್ಕ್ ಕೆಲಸ ಮಾಡ್ತಾ ಇದೆ. ಇದನ್ನ ನಾವು ಬೆಗ್ಗರ್ ಮಾಫಿಯಾ ಅಂತ ಕರಿತೀವಿ. ಜೈ ಹಿಂದ್ ವೀಕ್ಷಕರೇ, 2022 ಕೂಲಿ ಕೆಲಸ ಮಾಡ್ತಾ ಇದ್ದ ಒಬ್ಬ ಲೇಬರ್ ಸುರೇಶ್ ಮಾಂಜಿ ಕೆಲಸ ಹುಡುಕೊಂಡು ಬಿಹಾರದ ಕಾನ್ಪುರ್ಗೆ ಬಂದಿದ್ದ. ಕಾನ್ಪುರ್ನಲ್ಲಿ ಯಶೋಧನಗರ್ ಸ್ಲಮ್ ಕ್ಲಸ್ಟರ್ ನಲ್ಲಿ ಇರ್ತಾ ಇದ್ದ. ಒಂದು ದಿನ ವಿಜಯ್ ಅನ್ನೋ ವ್ಯಕ್ತಿ ಪರಿಚಯ ಆಗ್ತಾನೆ. ಕೆಲಸ ಕೊಡಿಸೋ ಬಗ್ಗೆ ಮಾತಾಡ್ತಾನೆ. ಅದಕ್ಕೆ ಈ ಹುಡುಗನನ್ನ ಕಾನ್ಪುರ್ನ ಜಕರ್ಕಟ್ಟಿ ಬ್ರಿಡ್ಜ್ ಕೆಳಗಡೆ ಬರೋದಕ್ಕೆ ಹೇಳ್ತಾನೆ. ಮರುದಿನ ಸುರೇಶ್ ಆ ಬ್ರಿಡ್ಜ್ ಕೆಳಗಡೆ ಹೋಗ್ತಾನೆ. ಇದ್ದಕ್ಕಿದ್ದ ಹಾಗೆ ಯಾರೋ ಹಿಂದಿನಿಂದ ಬಂದು ತಲೆಗೆ ಚೀಲದಿಂದ ಕಟ್ಟಿ ಕಿಡ್ನಾಪ್ ಮಾಡಿಬಿಡ್ತಾರೆ. ನಂತರ ಸುರೇಶ್ಗೆ ಇಂಟಾಕ್ಸಿಕೇಟ್ ಮಾಡಿ ಪ್ರಜ್ಞೆ ತಪ್ಪಿಸಿ ಕುರುಡನನ್ನಾಗಿ ಮಾಡೋದಕ್ಕೆ ಕಣ್ಣುಗಳಿಗೆ ಕೆಮಿಕಲ್ ಇಂಜೆಕ್ಟ್ ಮಾಡಲಾಗುತ್ತೆ. ಇದರ ಜೊತೆ ಸುರೇಶ್ ಕೈಯಲ್ಲಿ ಇರೋ ಎಲ್ಲ ಬೆರಳುಗಳನ್ನ ಕಟ್ ಮಾಡ್ತಾರೆ ಮತ್ತು ಶರೀರದ ಬಹಳಷ್ಟು ಜಾಗವನ್ನ ಹೊಡೆದು ಗಾಯ ಮಾಡ್ತಾರೆ. ಇದೆಲ್ಲ ಮಾಡಿದ್ದು ಸುರೇಶ್ ಭಿಕ್ಷೆಯನ್ನ ಬೇಡೋದಕ್ಕೆ ಸೂಟಬಲ್ ಆಗ್ಲಿ ಅಂತ. ಕೆಲವು ದಿನಗಳ ನಂತರ ಈ ಗ್ಯಾಂಗ್ ಸುರೇಶ್ನನ್ನ 70,000ಕ್ಕೆ ಒಬ್ಬ ಮಹಿಳೆಗೆ ಮಾರಿ ಬಿಡ್ತಾರೆ. ನಂತರ ರಾಜ್ ಅನ್ನೋ ವ್ಯಕ್ತಿ ಗೋರಖ್ಧಾಮ್ ಎಕ್ಸ್ಪ್ರೆಸ್ ನಿಂದ ಡೆಲ್ಲಿಗೆ ಕರ್ಕೊಂಡು ಬರ್ತಾನೆ. ಡೆಲ್ಲಿಗೆ ಹೋದ ತಕ್ಷಣ ಈ ವ್ಯಕ್ತಿಯನ್ನ ಭಿಕ್ಷೆ ಬೇಡೋದಕ್ಕೆ ಒಂದು ಜಾಗದಲ್ಲಿ ಬಿಟ್ಟು ಬಿಡ್ತಾರೆ. ಸುರೇಶ್ ಮತ್ತು ಇವನ್ ತರ ಇರೋ ಇನ್ನೂ ಕೆಲವರಿಗೆ ದಿನಕ್ಕೆ ಬರೀ 2 ರೋಟಿ ಕೊಡ್ತಾ ಇದ್ರು. ಯಾಕಂದ್ರೆ ಸಣ್ಣಕ್ಕೆ ವೀಕ್ ಆಗಿ ಇದ್ರೆ ಜನರಿಗೆ ದಯೆ ಬರುತ್ತೆ ಅಂತ. ಪ್ರತಿದಿನ ಇವರಿಗೆ ಟಾರ್ಚರ್ ಮಾಡ್ತಾ ಇದ್ರು. ಶರೀರದಲ್ಲಿ ಯಾವುದಾದ್ರೂ ಒಂದು ಕೆಮಿಕಲ್ ಇಂಜೆಕ್ಟ್ ಮಾಡ್ತಾ ಇದ್ರು. ಕ್ರೂರತೆ ಅನ್ನೋದು ಯಾವ ಸ್ಟೇಜ್ಗೆ ಹೋಗಿತ್ತು ಅಂದ್ರೆ ಸುರೇಶ್ನ ದೇಹ ಇದಕ್ಕೆ ಸ್ಪಂದಿಸೋದಿಲ್ಲ. ಕೊನೆಗೆ ಈತನಿಗೆ ಇನ್ಫೆಕ್ಷನ್ ಆಗ್ಬಿಡುತ್ತೆ. ಸಿಚುವೇಶನ್ ಎಷ್ಟು ಗಂಭೀರ ಆಗುತ್ತೆ ಅಂದ್ರೆ ಸುರೇಶ್ ಭಿಕ್ಷೆ ಬೇಡೋದಕ್ಕೆ ಹೊರಗಡೆ ಹೋಗೋದಕ್ಕೆ ಕೂಡ ಆಗೋದಿಲ್ಲ. ಈಗ ಯಾವ ಗ್ಯಾಂಗ್ ಸುರೇಶ್ನನ್ನ ಖರೀದಿ ಮಾಡಿದ್ರು ಇವನ ರಿಪ್ಲೇಸ್ಮೆಂಟ್ ಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸುರೇಶ್ನ ಈ ಹೆಲ್ತ್ ಕಂಡೀಷನ್ ಅನ್ನ ನೋಡಿ ರಾಜ್ ಕಾನ್ಪುರ್ಗೆ ಕರ್ಕೊಂಡು ಹೋಗಿ ವಿಜಯ್ ಹತ್ರ ಬಿಡ್ತಾನೆ. ಜಬರ್ದಸ್ತಿ ಕಾನ್ಪುರ್ ನಲ್ಲಿಯೂ ಕೂಡ ಭಿಕ್ಷೆ ಬೇಡೋದನ್ನ ಕಂಟಿನ್ಯೂ ಮಾಡಿಸ್ತಾರೆ. ಸುರೇಶ್ ಬೆಳಗಿನಿಂದ ಸಾಯಂಕಾಲದವರೆಗೆ ಸ್ವಲ್ಪವೂ ರೆಸ್ಟ್ ಕೂಡ ಇಲ್ಲದೆ ಫುಟ್ಪಾತ್ ನಲ್ಲಿ ಭಿಕ್ಷೆ ಬೇಡ್ತಾ ಇದ್ದ. ಭಿಕ್ಷೆ ಬೇಡಿ ಕೂಡಿಟ್ಟ ಹಣವನ್ನ ಸಾಯಂಕಾಲ ಆತನ ಕಿಡ್ನಾಪರ್ಸ್ ಹಣವನ್ನ ಕಿತ್ಕೊಳ್ತಾ ಇದ್ರು. ಕೆಲವು ತಿಂಗಳ ನಂತರ ಸುರೇಶ್ನ ಪರಿಸ್ಥಿತಿ ಇನ್ನೂ ಗಂಭೀರ ಆದ ತಕ್ಷಣ ಕಿಡ್ನಾಪರ್ಸ್ ಆತನನ್ನ ರೋಡ್ ಪಕ್ಕದಲ್ಲಿ ಎಸೆದು ಹೋಗ್ಬಿಡ್ತಾರೆ. ಸುರೇಶ್ ಬಹಳಷ್ಟು ಪ್ರಯತ್ನಗಳ ನಡುವೆ ಕಷ್ಟಪಟ್ಟು ಹೇಗೋ ತನ್ನ ಮನೆಗೆ ತಲುಪ್ತಾನೆ. ಕಂಡೀಷನ್ ಹೇಗಿತ್ತು ಅಂದ್ರೆ ತನ್ನ ಕುಟುಂಬದವರು ಕೂಡ ಒಂದು ಕ್ಷಣ ಸುರೇಶನನ್ನ ಗುರ್ತು ಹಿಡಿಯೋದಕ್ಕೆ ಆಗೋದಿಲ್ಲ. ಇದ್ಯಾವುದೋ ಇಮೇಜಿನರಿ ಕತೆ ಅಲ್ಲ ವೀಕ್ಷಕರೇ. ಈ ಕಥೆಯನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ AI ವಿಡಿಯೋನ ಬಳಸಲಾಗಿದೆ. ಆದ್ರೆ ಇದು ನಿಜವಾಗಿಯೂ ನಡೆದ ಘಟನೆ. ನೀವು ಈ ಸ್ಕ್ರೀನ್ ಮೇಲೆ ನಿಜವಾದ ಫೋಟೋಗಳನ್ನ ನೋಡಬಹುದು. ನಂತರ ಒಬ್ಬ ಲೋಕಲ್ MLA ಈ ಘಟನೆ ಬಗ್ಗೆ ಕಂಪ್ಲೇಂಟ್ ಮಾಡೋದಕ್ಕೆ ಇವರಿಗೆ ಸಹಾಯ ಮಾಡ್ತಾನೆ. ಇದರಿಂದನೇ ಈ ವಿಷಯ ಹೊರಗಡೆ ಬರುತ್ತೆ. हाथ पैर तोड़ा गया, भीख मंगवाने का मामला सामने आया। सुनसान स्थान पर हाथ पैर तोड़ दिए और 12 दिनों तक अपने घर में कैद रखा। बाद में दांत तोड़ दिए गए, आंखों को भी नुकसान पहुंचाया गया। उसके बाद कानपुर में बस स्टैंड के पास बनी बस्ती में एक औरत के पास छोड़कर भाग गया, जहां पर जहरीले इंजेक्शन लगाए गए। ಆದ್ರೆ ಸುರೇಶ್ನ ಕೇಸ್ ಯಾವುದೋ ಐಸೋಲೇಟ್ ಕೇಸ್ ಅಲ್ಲ ವೀಕ್ಷಕರೇ. ಇದು ಒಂದು ಹೈಲಿ ಆರ್ಗನೈಸ್ಡ್ ಸೊಫಿಸ್ಟಿಕೇಟೆಡ್ ಕ್ರಿಮಿನಲ್ ನೆಟ್ವರ್ಕ್. ಇದನ್ನ ಬೆಗ್ಗರ್ ಮಾಫಿಯಾ ಅಂದ್ರೆ ತಪ್ಪಾಗೋದಿಲ್ಲ. ಭಾರತದಲ್ಲಿ ಆರ್ಗನೈಸ್ಡ್ ಬೆಗ್ಗಿಂಗ್ 1.5 ಲಕ್ಷ ಕೋಟಿಯಷ್ಟು ದೊಡ್ಡ ಇಂಡಸ್ಟ್ರಿನೇ ಇದೆ. ಇದರಲ್ಲಿ ಲಕ್ಷಾಂತರ ಮಂದಿ, ಅದರಲ್ಲೂ ಹೆಚ್ಚಾಗಿ ಚಿಕ್ಕ ಮಕ್ಕಳು ಮತ್ತು ಮಹಿಳೆಯರಿದ್ದಾರೆ. ನೀವು ಒಂದು ರೋಡ್ ಪಕ್ಕದಲ್ಲಿರೋ ಭಿಕ್ಷುಕನಿಗೆ ಹಣವನ್ನ ಕೊಡ್ತೀರಾ. ಈ ಹಣ ಯಾರ ಹತ್ರ ಹೋಗುತ್ತೆ? ಇಷ್ಟಕ್ಕೂ ಒಬ್ಬ ಭಿಕ್ಷುಕ ಒಂದು ದಿನಕ್ಕೆ ಎಷ್ಟು ಹಣ ಸಂಪಾದನೆ ಮಾಡ್ತಾನೆ? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಮಾಫಿಯಾ ಹೇಗೆ ಕೆಲಸ ಮಾಡುತ್ತೆ? ಇದಕ್ಕೆ ಸೊಲ್ಯೂಷನ್ ಏನು? ಬನ್ನಿ ವೀಕ್ಷಕರೇ, ಈ ವಿಡಿಯೋದಲ್ಲಿ ಇದರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಇಷ್ಟಕ್ಕೂ ಇವರು ಯಾರು ಮತ್ತು ಯಾಕೆ ಭಿಕ್ಷೆ ಬೇಡ್ತಾ ಇದ್ದಾರೆ? 2021ರಲ್ಲಿ ಇನ್ಸ್ಟಿಟ್ಯೂಟ್ ಫಾರ್ ಹ್ಯೂಮನ್ ಡೆವಲಪ್ಮೆಂಟ್ ಮತ್ತು ದೆಹಲಿ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಒಂದು ರಿಪೋರ್ಟ್ ಅನ್ನ ಹೊರತೆಗೆದ್ರು. ಈ ವಿಷಯದ ಬಗ್ಗೆ ಡೀಪ್ ಅನಾಲಿಸಿಸ್ ಮಾಡಿದ್ರು. ಭಿಕ್ಷೆ ಬೇಡೋದಕ್ಕೆ 2 ಮೇನ್ ಕಾರಣಗಳಿದಾವೆ. ಬೇರೆ ವಿಧಿ ಇಲ್ಲದೆ ಮತ್ತು ಬೈ ಚಾಯ್ಸ್. ಹೆಚ್ಚಾಗಿ ಇವರು ಬೇರೆ ವಿಧಿ ಇಲ್ಲದೆ ಇವರು ಭಿಕ್ಷೆ ಬೇಡೋದಕ್ಕೆ ಶುರು ಮಾಡ್ತಾರೆ. ಸುಮಾರು 62% ಬಡತನದ ಕಾರಣದಿಂದ, 45% ಅನ್ಎಂಪ್ಲಾಯ್ಮೆಂಟ್ ಕಾರಣದಿಂದ, 24%
4% ವಯಸ್ಸಾದವರು, ಅಂಗವಿಕಲರು ಮತ್ತು ಕಾಯಿಲೆಗಳ ಕಾರಣದಿಂದ, 6% ಮಹಿಳೆಯರು ವಿಧವೆಯಾದ ಕಾರಣ ಮತ್ತು 3% ಡ್ರಗ್ಸ್ ಅಥವಾ ನಶೆಗೆ ತುತ್ತಾದ ಕಾರಣದಿಂದ ಭಿಕ್ಷೆ ಬೇಡ್ತಾ ಇದ್ದಾರೆ. ಕೋವಿಡ್-19 ಲಾಕ್ಡೌನ್ ಕಾರಣದಿಂದ ಬಹಳಷ್ಟು ಮಂದಿ ಕೆಲಸಗಳನ್ನ ಕಳ್ಕೊಂಡು ಭಿಕ್ಷಾಟನೆ ಮಾಡೋದನ್ನ ಶುರು ಮಾಡ್ತಾರೆ. ಆದ್ರೆ ಇದರಲ್ಲಿ ಬೈ ಚಾಯ್ಸ್ ಭಿಕ್ಷೆಯನ್ನ ಬೇಡೋರು ಕೂಡ ಇದ್ದಾರೆ. ಆದ್ರೆ ಇವರೇನು ಬೇರೆ ಚಾಯ್ಸ್ ಇಲ್ಲದೆ ಭಿಕ್ಷೆ ಬೇಡ್ತಾ ಇಲ್ಲ, ಇವರು ಭಿಕ್ಷೆ ಬೇಡೋದನ್ನ ಇಷ್ಟಪಡ್ತಾರೆ. ಸುಮಾರು 12% ಭಿಕ್ಷೆ ಬೇಡೋ ಜನರು ಇದನ್ನ ಈಸಿ ಮನಿ ಅಂತ ಅಂದ್ಕೊಳ್ತಾರೆ. 7% ಜನ ಅಭ್ಯಾಸದಿಂದ ಮಾಡ್ತಾರೆ. 6% ಜನ ವಂಶ ಪಾರಂಪರ್ಯವಾಗಿ, 3% ಜನ ಧಾರ್ಮಿಕ ಕಾರಣಗಳಿಂದ ಭಿಕ್ಷೆ ಬೇಡ್ತಾರೆ. ಈ ರಿಪೋರ್ಟ್ ನ ಸರ್ವೆಯಿಂದ ಇದು ಕೂಡ ಗೊತ್ತಾಗುತ್ತೆ, ಸುಮಾರು 20% ಭಿಕ್ಷುಕರು ಭಿಕ್ಷೆ ಬೇಡೋದ್ರ ಜೊತೆಯಲ್ಲಿ ಬೇರೆ ಬೇರೆ ರೀತಿಯ ಪಾರ್ಟ್ ಟೈಮ್ ಕೆಲಸಗಳನ್ನು ಕೂಡ ಮಾಡ್ತಾರೆ. ಕೆಲವರು ಕೂಲಿ ಕೆಲಸ, ಕಬಾಡಿ ಕೆಲಸ, ರಿಕ್ಷಾ ಓಡಿಸೋದು, ಇನ್ನು ಕೆಲವರು ಸೆಕ್ಯೂರಿಟಿ ಕೆಲಸ, ಬೂಟ್ ಪಾಲಿಶ್ ಮಾಡೋದು, ಕಾರ್ಗಳನ್ನ ತೊಳೆಯೋದು, ಹೆಲ್ಪರ್ ನಂತಹ ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ಇವರಿಗೆ ಪ್ರತಿದಿನ ಕೆಲಸ ಸಿಗೋದಿಲ್ಲ, ಸಂಪಾದನೆ ಕೂಡ ಕಡಿಮೆ ಇದೆ. ಅದಕ್ಕೆ ಇವರು ಭಿಕ್ಷೆಯನ್ನು ಕೂಡ ಬೇಡ್ತಾರೆ. ಇನ್ನು ಇವರ ಸಂಪಾದನೆ ಬಗ್ಗೆ ಮಾತಾಡುವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳಿದಾವೆ. ನಿಮ್ಗೇನು ಅನ್ಸುತ್ತೆ ವೀಕ್ಷಕರೇ? ಒಬ್ಬ ಭಿಕ್ಷುಕ ಒಂದು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತಾನೆ ಅಂತ ನಿಮ್ಗೆ ಗೊತ್ತಾ? ಈ ರಿಪೋರ್ಟ್ ಏನು ಹೇಳುತ್ತೆ ಅಂದ್ರೆ 32% ಭಿಕ್ಷುಕರು ಪ್ರತಿದಿನ 100 ರೂಪಾಯಿಗಿಂತಲೂ ಕಡಿಮೆ ಸಂಪಾದನೆ ಮಾಡ್ತಾರೆ. 33% ಜನರು 100 ರಿಂದ 200 ರೂಪಾಯಿ ಸಂಪಾದನೆ ಮಾಡ್ತಾರೆ. 22% ಜನರು 200 ರಿಂದ 400 ರೂಪಾಯಿ ಸಂಪಾದನೆ ಮಾಡ್ತಾರೆ. ಇನ್ನು ಕೇವಲ 1% ಭಿಕ್ಷುಕರು ಮಾತ್ರ 400 ರೂಪಾಯಿಗಿಂತಲೂ ಜಾಸ್ತಿ ಸಂಪಾದನೆ ಮಾಡ್ತಾರೆ. ಒಂದು ವೇಳೆ ಪ್ರತಿದಿನ ಭಿಕ್ಷೆ ಬೇಡಿದ್ರು ಕೂಡ ಮೆಜಾರಿಟಿ ಜನರ ಮಂತ್ಲಿ ಇನ್ಕಮ್ 3000 ಅಥವಾ 6000ಕ್ಕಿಂತಲೂ ಜಾಸ್ತಿ ಇರೋದಿಲ್ಲ. ಡೆಲ್ಲಿಯಲ್ಲಿ ಒಬ್ಬ ಅನ್ಸ್ಕಿಲ್ಡ್ ಲೇಬರ್ಗೆ ಕಂಪೇರ್ ಮಾಡಿದ್ರು ಕೂಡ 15,908 ರೂಪಾಯಿ ಪರ್ ಮಂತ್ ಇವರ ಸಂಪಾದನೆ ಇರುತ್ತೆ. ಇಷ್ಟೊಂದು ಕಡಿಮೆ ಸಂಪಾದನೆ ಒಂದ್ಸಾರಿ ಆಲೋಚನೆ ಮಾಡಿ ನೋಡಿ. ಇವರು ಖಂಡಿತ ಯಾವುದಾದ್ರೂ ಒಂದು ಮಾಫಿಯಾಗೆ ಗುರಿಯಾಗಿರ್ತಾರೆ. ಇವರು ಸಂಪಾದನೆ ಮಾಡುವ ಹಣ ತನ್ನ ಸ್ವಂತ ಖರ್ಚಿಗೂ ಕೂಡ ಇಟ್ಕೊಳ್ಳೋಕೆ ಆಗೋದಿಲ್ಲ. ದಿನ ಕಳಿತಿದ್ದ ಹಾಗೆ ಎಲ್ಲಾ ಹಣ ತಮ್ಮ ಗ್ಯಾಂಗ್ ಲೀಡರ್ಗೆ ಕೊಡಬೇಕಾಗುತ್ತೆ. ಈ ಪೂರ್ತಿ ಗ್ಯಾಂಗ್ ಮಾಫಿಯಾ ಆಪರೇಷನ್ ಬಗ್ಗೆ ತಿಳಿದುಕೊಳ್ಬೇಕಂದ್ರೆ ಮೊದಲು ಇವರನ್ನ ರಿಕ್ರೂಟ್ ಹೇಗೆ ಮಾಡ್ತಾರೆ ಅಂತ ತಿಳಿದುಕೊಳ್ಬೇಕಾಗುತ್ತೆ. ಈ ಆರ್ಗನೈಸ್ಡ್ ಬೆಗ್ಗಿಂಗ್ ಗ್ಯಾಂಗ್ಸ್ ಮೊಟ್ಟ ಮೊದಲು ದುರ್ಬಲ ಜನರನ್ನು ಟಾರ್ಗೆಟ್ ಮಾಡ್ತಾರೆ. ಇವರ ಪ್ರೈಮ್ ಟಾರ್ಗೆಟ್ ಚಿಕ್ಕ ಮಕ್ಕಳು. ಬಹಳಷ್ಟು ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾರೆ. ಇವರನ್ನ ಟ್ರಾಫಿಕಿಂಗ್ ಮಾಡಲಾಗುತ್ತೆ. ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಮಕ್ಕಳನ್ನ ಸುಳ್ಳು ಭರವಸೆಗಳನ್ನ ಹೇಳಿ ಈ ಮಾಫಿಯಾ ಗ್ಯಾಂಗ್ ಗಳಿಗೆ ಮಾರಾಟ ಮಾಡಲಾಗುತ್ತೆ. ಇಂಡಿಯಾದಲ್ಲಿ ಅಪ್ರಾಕ್ಸಿಮೇಟ್ಲಿ ವರ್ಷಕ್ಕೆ 60,000 ಮಕ್ಕಳು ಕಾಣೆ ಆಗ್ತಾರೆ. ಇದರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳನ್ನ ಬೆಗ್ಗಿಂಗ್ ಕೆಲಸಕ್ಕೆ ಉಪಯೋಗಿಸಲಾಗುತ್ತೆ. ಕೆಲವು ಗ್ಯಾಂಗ್ ಗಳು ಮಕ್ಕಳನ್ನ ರೆಂಟ್ಗೆ ತಗೊಂಡು ಬೆಗ್ಗಿಂಗ್ ಕೆಲಸ ಮಾಡಿಸ್ತಾರೆ. ಇನ್ನು ಕೆಲ ಬಡ ಕುಟುಂಬದವರು ಮತ್ತು ಯಾವುದೇ ಸಂಪಾದನೆ ಇಲ್ಲದ ಕುಟುಂಬದವರು ತಮ್ಮ ಮಕ್ಕಳನ್ನ ಕೊಂಚ ಸಂಪಾದನೆಗೋಸ್ಕರ ರೆಂಟ್ಗೆ ಕೊಡೋದಕ್ಕೆ ಮುಂದಾಗ್ತಾರೆ. अरे ये लम्मा, ये बच्चे का क्या गुड़गुड़ चालू है तुम लोग का? अरे इसको कितना बार बोली मैं, ऐसा साउथ का स्टार माफिक मोटा बच्चा लेकर घूमेगा तो कौन पैसा देगा? किसी को दया ही नहीं आती है। मेरा इसको बच्चा। बोला भाड़ा कम करने को। अरे क्या भाड़ा कम करना, परिवर्तन नहीं तो छोड़ देना, मैं दूसरे सिग्नल पे चढ़ाएगी मेरे बाबला को। ಉದಾಹರಣೆಗೆ ಆಂಧ್ರ ಪ್ರದೇಶದಲ್ಲಿ ಮಕ್ಕಳನ್ನ ಈ ಬೆಗ್ಗಿಂಗ್ ಗ್ಯಾಂಗ್ಸ್ ದಿನಕ್ಕೆ 300 ರೂಪಾಯಿಗೆ ರೆಂಟ್ಗೆ ತಗೊಳ್ತಾ ಇದ್ರು ಮತ್ತು ಈ ಮಕ್ಕಳಿಗೆ ಓಪಿಯಂ ಅಥವಾ ಸ್ಲೀಪಿಂಗ್ ಪಿಲ್ಸ್ ಕೊಟ್ಟು ಸೆಡೇಟೆಡ್ ಇಡ್ತಾ ಇದ್ರು. ಯಾಕಂದ್ರೆ ಆ ಮಗು ದಿನಪೂರ್ತಿ ನಿದ್ರೆಯಲ್ಲಿ ಇರೋಕೆ, ಸೈಲೆಂಟ್ ಆಗಿ ಅಳದೆ ಇರೋಕೆ. ಇನ್ನೊಂದು ಎಕ್ಸಾಂಪಲ್, ಇದರಲ್ಲಿ ಬಾಂಗ್ಲಾದೇಶಿ ಮತ್ತು ಇಂಡಿಯನ್ ಮೆಂಬರ್ಸ್ ಇಬ್ರು ಇದ್ರು. 8 ವರ್ಷದ ಚಿಕ್ಕ ಹುಡುಗರಿಗೆ ರೂರಲ್ ಏರಿಯಾದಿಂದ ಕಿಡ್ನಾಪ್ ಮಾಡಿ ಟ್ರೈನ್ ಗಳಲ್ಲಿ ಮತ್ತು ಸ್ಟೇಷನ್ ಗಳಲ್ಲಿ ಭಿಕ್ಷೆ ಬೇಡಿಸ್ತಾ ಇದ್ರು. ಇನ್ನೊಂದು ಕೇಸ್ ನಲ್ಲಿ ಇವರಿಗೆ ಕಫ್ ಸಿರಪ್ ಕೊಡಲಾಗ್ತಾ ಇತ್ತು ಎನಿ ಟೈಮ್ ನಶೆಯಲ್ಲಿ ಇರೋದಕ್ಕೆ. ಮತ್ತು ಈ ಮಕ್ಕಳಿಗೆ ಎಜುಕೇಶನ್ ಮತ್ತು ಬೇಸಿಕ್ ರೈಟ್ಸ್ ಬಗ್ಗೆ ಹೇಳ್ತಾ ಇರಲಿಲ್ಲ. ಈ ಹ್ಯಾಂಡಲರ್ಸ್ ಮಕ್ಕಳನ್ನ ಆಗಾಗ ಹೊಟ್ಟೆ ಹಸಿವಿನಲ್ಲಿ ಇರಿಸ್ತಾರೆ, ಸಣ್ಣಗೆ ಮತ್ತು ದುಃಖದಲ್ಲಿ ಇರೋದಕ್ಕೆ. ಯಾಕಂದ್ರೆ ಪಬ್ಲಿಕ್ ಇವರನ್ನ ನೋಡಿ ಸಿಂಪತಿ ಫೀಲ್ ಆಗಿ ಹೆಚ್ಚಾಗಿ ಹಣವನ್ನ ಕೊಡ್ಲಿ ಅಂತ. ಜಾಸ್ತಿ ಕ್ರೂರವಾದ ಕೇಸ್ಗಳ ಬಗ್ಗೆ ನಾನು ಮಾತಾಡೋದಿಲ್ಲ, ಯಾಕಂದ್ರೆ ಬಹಳ ಡಿಸ್ಟರ್ಬಿಂಗ್ ಡೀಟೇಲ್ಸ್ ಇದೆ. ಆಗ ಸುರೇಶ್ ಕಥೆಯಲ್ಲಿ ಸುರೇಶ್ ಮೇಲೆ ನಡೆದ ಕ್ರೂರತ್ವ ಕೆಲವು ಗ್ಯಾಂಗ್ ಮೆಂಬರ್ಸ್ ಗಳು ಈ ಮಕ್ಕಳ ಮೇಲೂ ಕೂಡ ಮಾಡ್ತಾರೆ. ಈ ಬೆಗ್ಗಿಂಗ್ ಮಾಫಿಯಾ ಭಿಕ್ಷೆ ಬೇಡೋದನ್ನ ಒಂದು ಬಿಸಿನೆಸ್ ತರ ನಡೆಸ್ತಾರೆ. ಇವರ ಮೂಲಕ ಜಾಸ್ತಿ ಹಣವನ್ನ ಸಂಪಾದನೆ ಮಾಡೋದು, ಈ ಭಿಕ್ಷುಕರನ್ನು ಬೇರೆ ಬೇರೆ ರೀತಿಯಲ್ಲಿ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳೋದು. ಇಲ್ಲಿ ತಮ್ಮ ತಮ್ಮ ಏರಿಯಾಗಳ ಮೇಲೆ ಕಂಟ್ರೋಲ್ ಅನ್ನ ಇಟ್ಕೊಂಡಿರ್ತಾರೆ, ತಮ್ಮದೇ ಆದ ಏರಿಯಾಗಳನ್ನ ಹಂಚ್ಕೊಂಡಿರ್ತಾರೆ. ಯಾವ ಏರಿಯಾದಲ್ಲಿ ಹೆಚ್ಚಾಗಿ ಹಣ ಸಿಗುತ್ತೆ ಅಂತ ಇವರಿಗೆ ಗೊತ್ತಿರುತ್ತೆ. ದೇವಸ್ಥಾನಗಳ ಹತ್ರ, ಮಸೀದಿಗಳ ಹತ್ರ, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಗಳ ಹತ್ರ, ಎಲ್ಲೆಲ್ಲಿ ಜನಸಾಂದ್ರತೆ ಹೆಚ್ಚಾಗಿರುತ್ತೋ ಅಲ್ಲಿ ಯಾವ ಭಿಕ್ಷುಕ ಯಾವ ಏರಿಯಾದಲ್ಲಿ ಭಿಕ್ಷೆಯನ್ನ ಬೇಡ್ತಾ ಇದ್ದಾನೆ ಅನ್ನೋ ವಿಷಯ ಕೂಡ ಇವರಿಗೆ ಗೊತ್ತಿರುತ್ತೆ. ಈ ಗ್ಯಾಂಗ್ ಅನ್ನ ಹೊರತುಪಡಿಸಿ ಬೇರೆ ಯಾವುದೇ ಭಿಕ್ಷುಕ ಇಂಡಿಪೆಂಡೆಂಟ್ ಆಗಿ ಭಿಕ್ಷೆಯನ್ನ ಬೇಡ್ತಾ ಇದ್ದಾನೆ ಅಂದ್ರೆ ಬಹಳ ಸ್ಟ್ರಗಲ್ ಮಾಡಬೇಕಾಗುತ್ತೆ. इधर क्या हफ्ते के हफ्ता पैसा दो तो म्युनिसिपालिटी पुलिस कोई भी आसपास नहीं फटकती, सब इधर हफ्ता देते और छाती ठोक के धन ಈ ಗ್ಯಾಂಗ್ ಗಳು ಜೊತೆಯಲ್ಲಿ ಮಾತಾಡಿಕೊಂಡು ಬೇರೆ ಬೇರೆ ಫೆಸ್ಟಿವಲ್ಸ್ ಮತ್ತು ಇವೆಂಟ್ ಗಳನ್ನ ಪ್ಲಾನಿಂಗ್ ಮಾಡ್ತಾರೆ.
ಎಲ್ಲಾ ಗ್ಯಾಂಗ್ಗಳು ಇವ್ರ ತರನೇ ಟ್ರೀಟ್ ಮಾಡೋದಿಲ್ಲ. ಇದರಲ್ಲಿ ಕೆಲವರು ಒಳ್ಳೆಯವರು ಕೂಡ ಇದ್ದಾರೆ. ಚೆನ್ನೈನಲ್ಲಿ ಒಬ್ಬ ಭಿಕ್ಷುಕರ ಲೀಡರ್ ಪ್ರತಿ ಸಾಯಂಕಾಲ ಗ್ರೂಪ್ ನಿಂದ ಬಂದ ಹಣವನ್ನ ಕಲೆಕ್ಟ್ ಮಾಡಿ ಎಲ್ಲಾ ಭಿಕ್ಷುಕರಿಗೆ ಸಮನಾಗಿ ಹಂಚಿ ಉಳಿದ ಹಣದಲ್ಲಿ ತನಗಾಗಿ ಒಂದು ಭಾಗ ಇಟ್ಕೊಳ್ತಾ ಇದ್ದ. ಈ ವ್ಯಕ್ತಿ ಈ ಹಣದ ಬದಲಾಗಿ ಈ ಸಿಟಿಯಲ್ಲಿ ನಡೀತಾ ಇದ್ದ ಫೆಸ್ಟಿವಲ್ಸ್ ಮತ್ತು ಫಂಕ್ಷನ್ ಗಳ ಟಿಪ್ ಕೊಡ್ತಾ ಇದ್ದ. ಆ ಫಂಕ್ಷನ್ ನಡೀತಾ ಇರೋ ಜಾಗಕ್ಕೆ ಹೇಗೆ ಹೋಗ್ಬೇಕು ಅಂತ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದ. ಈ ಎಲ್ಲಾ ಗೇಮ್ಸ್ ಎಂತ ಲೆವೆಲ್ ನಲ್ಲಿ ನಡೀತಾ ಇದೆ ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. 2010ರಲ್ಲಿ 13 ವರ್ಷದ ಭೀಮಪ್ಪ ಹೆಸರಿನ ಒಬ್ಬ ಹುಡುಗ ಹೇಳ್ತಾನೆ, ಒಂದು ಸಾರಿ ಟ್ರಾಫಿಕ್ ಸಿಗ್ನಲ್ ಹತ್ರ ಕಾರ್ ನಲ್ಲಿ ಕೂತಿದ್ದ ಒಬ್ಬ ಮಹಿಳೆ 8 ತಿಂಗಳ ಮಗು ಮಳೆಯಲ್ಲಿ ನೆಂದು ನಡುಗ್ತಾ ಇರೋ ದೃಶ್ಯ ಕಾಣುತ್ತೆ. ಈ ಮಕ್ಕಳ ಈ ಪರಿಸ್ಥಿತಿಯನ್ನ ನೋಡಿ ತನ್ನ ಹತ್ರ ಇದ್ದ 100 ರೂಪಾಯಿನ ಆ ಮಕ್ಕಳಿಗೆ ಕೊಡ್ತಾಳೆ. ಆದ್ರೆ ಇದಾದ್ಮೇಲೆ ಏನಾಗುತ್ತೆ ಅಂದ್ರೆ ಬಾಕಿ ಇವರ ಗ್ಯಾಂಗ್ ಮತ್ತು ಇವರ ಲೀಡರ್ ಗಳಿಗೆ ಗೊತ್ತಾಗುತ್ತೆ, ಎಮೋಷನಲ್ ಮ್ಯಾನಿಪುಲೇಷನ್ ನಿಂದನೂ ಕೂಡ ಹಣ ಸಿಗುತ್ತೆ. ಇದನ್ನೇ ಒಂದು ಟೆಕ್ನಿಕ್ ಆಗಿ ಬಳಸ್ಕೊಳ್ತಾರೆ. ಬೇಕು ಅಂತಾನೆ ಈ ಮಕ್ಕಳನ್ನ ಚಳಿ ಮತ್ತು ಮಳೆಯಲ್ಲಿ ಭಿಕ್ಷೆ ಬೇಡೋದಕ್ಕೆ ಕಳಿಸೋಕೆ ಶುರು ಮಾಡ್ತಾರೆ. ಈ ಕಾರಣದಿಂದ 2 ವರ್ಷದ ಪೂಜಾ ಹೆಸರಿನ ಮಗು ಮಳೆಯಲ್ಲಿ ನೆಂದು ಚಳಿಯಿಂದ ಡೆತ್ ಆಗುತ್ತೆ. ನಂತರ ಮಾದಕ ವಸ್ತುಗಳ ಮೇಲೂ ಕೂಡ ಇವರ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. 14 ವರ್ಷದ ಜಾವೇದ್ ಅನ್ನೋ ಹುಡುಗನ ಕತೆ ಇದು. ಡೆಲ್ಲಿಯ ಕನ್ನೌಟ್ ಪ್ಲೇಸ್ ನ ಹಳಿಯ ಹನುಮಾನ್ ದೇವಸ್ಥಾನದ ಹತ್ರ ಭಿಕ್ಷೆ ಬೇಡಿ ಕೂಡಿಟ್ಟ ಹಣವನ್ನ ತನ್ನ ಫ್ರೆಂಡ್ಗೆ ಕೊಡ್ತಾ ಇದ್ದ. ಈ ಹುಡುಗ ಅವನಿಗೆ ಮಾದಕ ವಸ್ತುಗಳನ್ನ ಸಪ್ಲೈ ಮಾಡ್ತಾ ಇದ್ದ. ಈ ಗ್ಯಾಂಗ್ ಲೀಡರ್ಗಳು ಈ ಮಕ್ಕಳಿಗೆ ಇಂಥ ಚಟಗಳಿಗೆ ಒಳಗಾಗೋ ತರ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಇಂತಹ ಮಾದಕ ವಸ್ತುಗಳು ಬೇಕಂದ್ರೆ ಮತ್ತೆ ಭಿಕ್ಷೆಯನ್ನ ಬೇಡಿ ಹಣವನ್ನ ತಂದ್ಕೊಟ್ರೆ ಮಾತ್ರ ಈ ಮಾದಕ ವಸ್ತುಗಳು ಅವರಿಗೆ ಕೊಡಲಾಗ್ತಾ ಇತ್ತು. 2023 ಹೈದರಾಬಾದ್ 28 ವರ್ಷದ ಅನಿಲ್ ಪವಾರ್ ಭಿಕ್ಷುಕರನ್ನ ರಿಕ್ರೂಟ್ ಮಾಡುವಾಗ ಹಿಡಿಯಲಾಗುತ್ತೆ. ಈತ ಐಷಾರಾಮಿ ಏರಿಯಾಗಳಲ್ಲಿ ಭಿಕ್ಷೆ ಬೇಡೋದಕ್ಕೆ ಜನರನ್ನ ಕಳಿಸ್ತಾ ಇದ್ದ. ಸಾಯಂಕಾಲದಷ್ಟೊತ್ತಿಗೆ ಭಿಕಾರಿಗಳಿಂದ 6,000ದವರೆಗೆ ಹಣ ಕಲೆಕ್ಟ್ ಆಗ್ತಾ ಇತ್ತು. ಇದರಲ್ಲಿ ಅವರಿಗೆ ಬರೀ 200 ರೂಪಾಯಿ ಕೂಲಿ ಕೊಡ್ತಾ ಇದ್ದ. 2009 ಬೆಂಗಳೂರಿನಲ್ಲಿ ಒಂದು ವಿಚಿತ್ರವಾದ ಘಟನೆ ಬೆಳಕಿಗೆ ಬರುತ್ತೆ. ಒಬ್ಬ ಮಹಿಳೆ ಶ್ರೀಮಂತ ಮನೆಗಳಲ್ಲಿ ಮಕ್ಕಳನ್ನು ನೋಡಿಕೊಳ್ಳುವ ಕೆಲಸ ಮಾಡ್ತಾ ಇದ್ಲು. ಈ ಮಹಿಳೆ ಈ ಮಕ್ಕಳಿಗೆ ಹಳೆಯ ಹರಿದಿರೋ ಬಟ್ಟೆಗಳನ್ನ ಹಾಕಿ ಪ್ರಜ್ಞೆಯನ್ನ ತಪ್ಪಿಸಿ 100 ರೂಪಾಯಿಗೆ ಬಾಡಿಗೆಗೆ ಈ ಬೆಗ್ಗರ್ ಗ್ಯಾಂಗ್ ಗಳಿಗೆ ಕೊಡ್ತಾ ಇದ್ಲು. ಈ ಪೇರೆಂಟ್ಸ್ ಗೆ ಅನಿಸ್ತಾ ಇತ್ತು, ಈ ಮಹಿಳೆ ಜೊತೆ ನಮ್ಮ ಮಗು ಸಂತೋಷವಾಗಿ ನ್ಯಾನಿ ಜೊತೆ ಆಟ ಆಡ್ತಾ ಇರಬೇಕು ಅಂತ. ಆದ್ರೆ ಆಕ್ಚುಲಿ ಈ ಮಗುವನ್ನ ಡೇ ಸಮಯದಲ್ಲಿ ರೆಂಟ್ಗೆ ಕೊಡಲಾಗ್ತಾ ಇತ್ತು. ಈ ಎಲ್ಲಾ ಘಟನೆಗಳಿಂದ ಎಲ್ಲರಿಗೂ ಗೊತ್ತಾಗಬೇಕು, ಈ ಆರ್ಗನೈಸ್ಡ್ ಬೆಗ್ಗಿಂಗ್ ಗ್ಯಾಂಗ್ ನ ಕೈವಾಡ ಎಲ್ಲಿವರೆಗೆ ಇದೆ ಅಂತ. ಈಗಿರುವಾಗ ಎಲ್ಲರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ, ಇದನ್ನೆಲ್ಲ ತಡೆಯೋದಕ್ಕೆ ಸರ್ಕಾರ ಏನ್ ಮಾಡ್ತಾ ಇದೆ? ಸ್ವತಂತ್ರ ಭಾರತದಲ್ಲಿ ಬೆಗ್ಗಿಂಗ್ ವಿರುದ್ಧ ಮೊದಲನೇ ಕಾನೂನು ಬಾಂಬೆ ಪ್ರಿವೆನ್ಷನ್ ಆಫ್ ಬೆಗ್ಗಿಂಗ್ ಆಕ್ಟ್ 1959 ಅನ್ನ ತರಲಾಗುತ್ತೆ. ಇದರಲ್ಲಿ ಯಾರಾದ್ರೂ ಭಿಕ್ಷೆ ಬೇಡ್ತಾ ಸಿಕ್ಕಾಕೊಂಡ್ರೆ 10 ವರ್ಷದವರೆಗೆ ಶಿಕ್ಷೆಯನ್ನು ಕೊಡುವ ಪ್ರಾವಿಧಾನತೆ ಇತ್ತು. ಇದರ ಮುಖಾಂತರ ಒಬ್ಬ ಚೀಫ್ ಕಮಿಷನರ್ ಭಿಕ್ಷುಕರನ್ನು ಅರೆಸ್ಟ್ ಮಾಡಿ ಒಂದು ಸಂಸ್ಥೆಯಲ್ಲಿ ಇವರನ್ನ ಕೂಡ ಹಾಕುವ ಆದೇಶ ಕೊಡಬಹುದು. ಅವರನ್ನು ಎಷ್ಟು ಸಮಯದವರೆಗೆ ಬೇಕಾದರೂ ಅಲ್ಲಿ ಇರಿಸಬಹುದಾಗಿತ್ತು. ಈ ಕಾನೂನು ಲಾಗು ಆದ್ಮೇಲೆ ಬಹಳಷ್ಟು ಹೋಮ್ಲೆಸ್ ಪೀಪಲ್ಸ್ ಈ ಸಂಸ್ಥೆಯ ಒಳಗೆ ಇರ್ತಾ ಇದ್ರು. ಬಹಳಷ್ಟು ಜನರು ಈ ಕಾನೂನನ್ನ ಕ್ರಿಟಿಸೈಸ್ ಮಾಡಿದ್ರು. ಯಾಕಂದ್ರೆ ಮುಖ್ಯವಾಗಿ ಈ ಬೆಗ್ಗಿಂಗ್ ಗ್ಯಾಂಗ್ ಗಳಿಗೆ ಕಡಿವಾಣ ಹಾಕ್ದೇನೆ ಎಲ್ಲಾ ಶಿಕ್ಷೆಯನ್ನ ಈ ಭಿಕ್ಷುಕರಿಗೆ ಕೊಡ್ತಾ ಇದ್ರು. ಅದಕ್ಕೆ 2018ರಲ್ಲಿ ಡೆಲ್ಲಿ ಹೈಕೋರ್ಟ್ ಡೆಲ್ಲಿಯಲ್ಲಿ ಈ ಆಕ್ಟ್ ನ ಕೆಲವು ಸೆಕ್ಷನ್ ಗಳನ್ನ ಭಿಕ್ಷಾಟನೆ ಅನ್ನೋದು ಸಂವಿಧಾನದ ಬಾಹಿರವಾದ ವಿಷಯ ಅಂತ ಹೇಳಲಾಗುತ್ತೆ. ಸರ್ಕಾರದ ಕೆಲಸ ಎಲ್ಲಾ ನಾಗರಿಕರಿಗೆ ಬೇಸಿಕ್ ಫೆಸಿಲಿಟಿ ಕೊಡೋದು. ಆದ್ರೆ ಈ ಭಿಕ್ಷುಕರ ಉಪಸ್ಥಿತಿ ಇಲ್ಲಿ ಸರ್ಕಾರದ ವೈಫಲ್ಯತೆಯನ್ನ ಎತ್ತಿ ತೋರಿಸುತ್ತೆ. ಆದ್ರೆ ಈಗಲೂ ಕೂಡ ಮಹಾರಾಷ್ಟ್ರನಂತಹ ಕೆಲವು ರಾಜ್ಯಗಳಲ್ಲಿ ಭಿಕ್ಷೆ ಬೇಡೋದು ಇವತ್ತಿಗೂ ಅಪರಾಧ. 1959ರಲ್ಲಿ ಮುಂಬೈ ಈ ಕಾನೂನನ್ನ ಮಾಡಿದಾಗ ಬೇರೆ ಬೇರೆ ರಾಜ್ಯಗಳು ಕೂಡ ಇದಕ್ಕೆ ಸರಿ ಹೊಂದುವ ಕಾನೂನುಗಳನ್ನ ಮಾಡ್ಕೊಂಡಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಬೆಗ್ಗಿಂಗ್ ಮೇಲೆ ಡೈರೆಕ್ಟ್ ಆಗಿ ಯಾವುದೇ ಕಾನೂನು ಮಾಡಿಲ್ಲ. ಆದ್ರೆ 2015ರಲ್ಲಿ ಜುವೆನೈಲ್ ಜಸ್ಟಿಸ್ ಕೇರ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್ ನಲ್ಲಿ ಮಕ್ಕಳ ಹತ್ರ ಭಿಕ್ಷೆ ಬೇಡಿಸೋದು, ಮಕ್ಕಳ ಸಹಾಯದಿಂದ ಭಿಕ್ಷೆ ಬೇಡೋದು ಇಲ್ಲಿಗಲ್ ಇದೆ. ಬೆಗ್ಗಿಂಗ್ ಮೇಲೆ ಬ್ಯಾನ್ ಮಾಡೋದಕ್ಕೆ 2021ರಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಚರ್ಚಿಸಲಾಯಿತು. ಆದ್ರೆ ಇದು ಒಂದು ಸೋಶಿಯೋ ಎಕನಾಮಿಕ್ ಇಶ್ಯೂ ಅಂತ ಹೇಳಿ ನಿರಾಕರಿಸಲಾಗುತ್ತೆ. ಯಾಕಂದ್ರೆ ಯಾರು ಭಿಕ್ಷೆ ಬೇಡೋದಕ್ಕೆ ಇಷ್ಟಪಡೋದಿಲ್ಲ. ಬಡತನದ ಕಾರಣದಿಂದ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ಬರುತ್ತೆ. ಇದಾದ ಮೇಲೂ ಕೂಡ ಈ ಸರ್ಕಾರ ಈ ಗ್ಯಾಂಗ್ಗಳ ಮೇಲೆ ಆಕ್ಷನ್ ತಗೊಳ್ಳೋದಿಲ್ಲ. ಬದಲಾಗಿ ಈ ಭಿಕ್ಷುಕರ ಮೇಲೆ, ಈ ವಿಕ್ಟಿಮ್ಸ್ ಮೇಲೆ ಆಕ್ಷನ್ ತಗೊಳ್ಳೋದ್ರಲ್ಲಿ ಇದೆ. ಯಾವುದಾದ್ರೂ ಇಂಟರ್ನ್ಯಾಷನಲ್ ಇವೆಂಟ್ ನಲ್ಲಿ ಸರ್ಕಾರ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದರ ಬದಲಾಗಿ ಬಚ್ಚಿಡೋದಕ್ಕೆ ಟ್ರೈ ಮಾಡ್ತಾರೆ. 2023ರಲ್ಲಿ G20 ಸಮ್ಮಿಟ್ ಆದಾಗ ಡೆಲ್ಲಿ ಸರ್ಕಾರ ಈ ಭಿಕ್ಷುಕರನ್ನ ಹಿಡ್ಕೊಂಡು ಟೆಂಪರರಿ ಶೆಲ್ಟರ್ಗಳಲ್ಲಿ ಇರಿಸಲಾಯಿತು, ಈ ಪ್ರಪಂಚದ ಕಣ್ಣುಗಳಿಂದ ತಪ್ಪಿಸಿಕೊಳ್ಳೋಕೆ. ಹಾಗೇನೆ ನವೆಂಬರ್ 2017ರಲ್ಲಿ ಇವಾಂಕಾ ಟ್ರಂಪ್ ಹೈದರಾಬಾದ್ಗೆ ಬಂದಾಗ ಸಿಟಿಯಲ್ಲಿ ಟೆಂಪರರಿ ಬೆಗ್ಗಿಂಗ್ ಮೇಲೆ ಬ್ಯಾನ್ ಮಾಡಲಾಯಿತು ಮತ್ತು ಪೊಲೀಸರು ಎಲ್ಲಾ ಭಿಕ್ಷುಕರನ್ನ ಹಿಡ್ಕೊಂಡು ರಿಹ್ಯಾಬಿಲಿಟೇಷನ್ ಸೆಂಟರ್ಗಳಲ್ಲಿ ಹಾಕಲಾಯಿತು. ಇಂತಹ ಈವೆಂಟ್ಗಳಲ್ಲಿ ದೊಡ್ಡ ದೊಡ್ಡ ಪರದೆಗಳನ್ನ ಸ್ಲಮ್ ಜಾಗಗಳಲ್ಲಿ ಹಾಕಲಾಗುತ್ತೆ, ರೋಡ್ ನಲ್ಲಿ ಓಡಾಡೋರು ನೋಡದೇ ಇರ್ಲಿ ಅಂತ.
ಇದೇ ತರ 2010ರಲ್ಲಿ ಡೆಲ್ಲಿಯಲ್ಲಿ ಕಾಮನ್ವೆಲ್ತ್ ಗೇಮ್ ನಡೆದಾಗ ಬಹಳಷ್ಟು ಭಿಕ್ಷುಕರನ್ನ ಜಬರ್ದಸ್ತಿ ಟ್ರೈನ್ ಮತ್ತು ಬಸ್ಗಳಲ್ಲಿ ತುಂಬಿ ಬೇರೆ ಸಿಟಿಗೆ ತೆರಳಿಸಲಾಯಿತು. ಎಲ್ಲಿಯವರೆಗೆ ಗೇಮ್ ಕಂಪ್ಲೀಟ್ ಆಗೋದಿಲ್ವೋ ಅಲ್ಲಿಯವರೆಗೆ ಬರಬಾರದು ಅಂತ. ಇಂಥ ಸಿಚುವೇಶನ್ ನಲ್ಲಿ ಒಂದು ಪ್ರಶ್ನೆ ಏನಂದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ಇದಕ್ಕೆ ಕರೆಕ್ಟ್ ಸೊಲ್ಯೂಷನ್ ಭಿಕ್ಷುಕರನ್ನು ರೆಸ್ಕ್ಯೂ ಮಾಡಿದ ನಂತರ ಕೆಲವು ದಿನಗಳಿಗೆ ಗವರ್ನಮೆಂಟ್ ರನ್ ಶೆಲ್ಟರ್ಸ್ ಮತ್ತು ರಿಫಾರ್ಮ್ ಹೋಮ್ ಗಳಲ್ಲಿ ಇಡಬೇಕು. ಇದಾದ ನಂತರ ಡಿಸೈಡ್ ಮಾಡಬೇಕು ಇವರನ್ನ ಇವರ ಪರಿವಾರದ ಹತ್ರ ಕಳಿಸ್ಬೇಕಾ ಅಥವಾ ಬೇಡವಾ ಅಂತ. ಇಲ್ಲ ಅಂದ್ರೆ ಗವರ್ನಮೆಂಟ್ ಗೆ ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ ನಿರ್ಮಾಣ ಮಾಡುವ ಅಗತ್ಯ ಇದೆ. ಇವರಿಗೆ ಕೌನ್ಸಿಲಿಂಗ್, ಎಜುಕೇಶನ್ ಮತ್ತು ಟ್ರೈನಿಂಗ್ ಕೊಡಬೇಕು. ಇದರಿಂದ ಫ್ಯೂಚರ್ ನಲ್ಲಿ ಇವರಿಗೆ ಏನಾದರೂ ಕೆಲಸ ಮಾಡುವ ಅವಕಾಶ ಸಿಗುತ್ತೆ. ಸರ್ಕಾರ ಈ ರೀತಿ ಮಾಡೋದಕ್ಕೆ ಪ್ರಯತ್ನ ಕೂಡ ಮಾಡಿದೆ. ಇಂಪ್ಲಿಮೆಂಟೇಷನ್ ಮಾಡೋದ್ರಲ್ಲಿ ಪೂರ್ತಿಯಾಗಿ ಫೇಲ್ ಆಯ್ತು. ಉದಾಹರಣೆಗೆ ಡೆಲ್ಲಿ ಗವರ್ನಮೆಂಟ್ ಲಾಂಪುರ್ ವಿಲೇಜ್ ನಲ್ಲಿ ರಿಹ್ಯಾಬಿಲಿಟೇಷನ್ ಸೇವಾ ಸದನ್ ಮಾಡಿದ್ರು. ಇದನ್ನ ಸುಮಾರು ವರ್ಷಗಳ ಮುಂಚೆ ಮಾಡಿದ್ರು. ಇದರಲ್ಲಿ 70 ರೂಮ್ಗಳು ಮತ್ತು 1500 ಜನ ಉಳ್ಕೊಳ್ಬಹುದಾಗಿತ್ತು. ಯಾರಾದ್ರೂ ಭಿಕ್ಷೆಯನ್ನ ಬೇಡ್ತಾ ಸಿಕ್ಕಿ ಬಿದ್ರೆ 1 ರಿಂದ 3 ವರ್ಷಗಳವರೆಗೆ ಇಲ್ಲಿ ಇಡಲಾಗ್ತಾ ಇತ್ತು. 2010ರಲ್ಲಿ 200 ಭಿಕ್ಷುಕರಿಗೆ ರಿಹ್ಯಾಬಿಲಿಟೇಟ್ ಮಾಡಲಾಯಿತು. ಆದ್ರೆ ಇದು ಆಕ್ಚುಯಲ್ ಕೆಪಾಸಿಟಿಗೆ ಬಹಳ ಕಡಿಮೆ ಇದೆ. ಆದ್ರೆ ಮುಂಬರುವ ಕೆಲವು ವರ್ಷಗಳಲ್ಲಿ ಇದರ ಕಂಡೀಷನ್ ಇನ್ನೂ ಹಾಳಾಗುತ್ತೆ. 2014ರಲ್ಲಿ 8 ಭಿಕ್ಷುಕರನ್ನ ಇಲ್ಲಿ ಇರಿಸಲಾಯಿತು. 2016ರಲ್ಲಿ ಬರೀ ಒಬ್ಬ ಭಿಕ್ಷುಕ. 2017ರ ನಂತರ ಒಬ್ಬ ಭಿಕ್ಷುಕ ಕೂಡ ಇಲ್ಲಿಗೆ ಕಳಿಸಿಲ್ಲ. ಆದ್ರೆ ಡೆಲ್ಲಿಯ ಪ್ರತಿ ಗಲ್ಲಿಗೂ ಕೂಡ ಭಿಕ್ಷುಕರು ಕಾಣಿಸ್ತಾರೆ. 2020ರಲ್ಲಿ ಯೂನಿಯನ್ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್ ಒಂದು ಪೈಲಟ್ ಪ್ರಾಜೆಕ್ಟ್ ಶುರು ಮಾಡಿದ್ರು. ಇದರಲ್ಲಿ ಹೇಳಲಾಗುತ್ತೆ ದೇಶದ 10 ಸಿಟಿಗಳನ್ನ ಭಿಕ್ಷುಕ ಮುಕ್ತ ಸಿಟಿಗಳನ್ನಾಗಿ ಮಾಡಲಾಗುತ್ತೆ ಅಂತ. ಈ ಸಿಟಿಗಳಲ್ಲಿ ಇಂಡೋರ್ ಮತ್ತು ಮುಂಬೈ ಕೂಡ ಇನ್ಕ್ಲೂಡ್ ಆಗಿದೆ. ಆದ್ರೆ ಆಕ್ಚುಲಿ ಇದರ ಇಂಪ್ಲಿಮೆಂಟೇಷನ್ ಹೇಗಾಯ್ತು ಗೊತ್ತಾ? ಇಂಡೋರ್ ನಲ್ಲಿ ಆದೇಶ ಕೊಡಲಾಗುತ್ತೆ 1 ಜನವರಿ 2025ರಿಂದ ಭಿಕ್ಷೆ ಬೇಡೋದು ಮತ್ತು ಭಿಕ್ಷೆಯನ್ನ ಕೊಡೋದು ಎರಡೂ ಇಲ್ಲಿಗಲ್. ಒಂದು ವೇಳೆ ಭಿಕ್ಷೆ ಕೊಟ್ರೆ ಭಿಕ್ಷೆ ಕೊಡೋರ ಮೇಲೆ FIR ನಮೂದಿಸಲಾಗುತ್ತೆ. ಜನವರಿ 2025ರಲ್ಲಿ ದೇವಸ್ಥಾನದ ಹತ್ರ ಒಬ್ಬ ಮಹಿಳೆ ಭಿಕ್ಷುಕನಿಗೆ ಭಿಕ್ಷೆ ಕೊಡ್ತಾ ಇರ್ತಾರೆ. ಒಬ್ಬ ವ್ಯಕ್ತಿ ಇದನ್ನ ನೋಡಿ ಆಕೆಯ ಮೇಲೆ FIR ನಮೂದಿಸಲಾಗುತ್ತೆ. ಮಧ್ಯಪ್ರದೇಶದ ಇದು ಒಂದು ಮೊದಲನೇ ಕೇಸ್ ಆಗುತ್ತೆ. ಒಬ್ಬ ಭಿಕ್ಷುಕನಿಗೆ ಭಿಕ್ಷೆ ಕೊಟ್ಟ ಕಾರಣದಿಂದ ಭಿಕ್ಷೆ ಕೊಡೋರ ಮೇಲೆ ಕೇಸ್ ಆಗುತ್ತೆ. ಮತ್ತು ಇಂಡೋರ್ ನಂತರ ಭೋಪಾಲ್ ನಲ್ಲಿಯೂ ಕೂಡ ಭಿಕ್ಷೆ ಬೇಡೋದು ಮತ್ತು ಕೊಡೋದು ಬ್ಯಾನ್ ಮಾಡಲಾಗುತ್ತೆ. ಆದ್ರೆ ಇಲ್ಲಿ ಪ್ರಶ್ನೆ ಏನಂದ್ರೆ ಡೈರೆಕ್ಟ್ ಆಗಿ ಬೆಗ್ಗಿಂಗ್ ಮೇಲೆ ಬ್ಯಾನ್ ಮಾಡೋದು ಸೊಲ್ಯೂಷನ್ ಆಗುತ್ತಾ? ಎಲ್ಲಿಯವರೆಗೆ ಇಷ್ಟು ಅನ್ಎಂಪ್ಲಾಯ್ಮೆಂಟ್, ಬಡತನ, ಜಾಬ್ ಗಳ ಕೊರತೆ ಮತ್ತು ಅಂಗವಿಕಲರಿಗೆ ಇನ್ನೂ ಕಡಿಮೆ ಅವಕಾಶಗಳು ಇರುತ್ತೆ ನಮ್ಮ ದೇಶದ ಎಕಾನಮಿಯಲ್ಲಿ ಇನ್ವಾಲ್ವ್ ಆಗೋದಕ್ಕೆ. ಒಂದು ವೇಳೆ ಇವರಿಗೆ ಭಿಕ್ಷೆ ಬೇಡೋದಕ್ಕೂ ಕೂಡ ಬಿಡೋದಿಲ್ಲ ಅಂದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೈಲೆಂಟ್ ಆಗಿ ಹೋಗಿ ಇವರು ಸತ್ತೋಗ್ಬೇಕಾ? 2011ರ ಸೆನ್ಸಸ್ ನಲ್ಲಿ ದೇಶದಲ್ಲಿ 4 ಲಕ್ಷಕ್ಕಿಂತ ಜಾಸ್ತಿ ಭಿಕ್ಷುಕರಿದ್ದಾರೆ. ಇದರಲ್ಲಿ 21% 12th ಪಾಸ್ ಆಗಿದ್ದಾರೆ. 3000 ಭಿಕ್ಷುಕರ ಹತ್ರ ಡಿಪ್ಲೊಮಾ ಅಥವಾ ಡಿಗ್ರಿ ಇದೆ. ಡಿಗ್ರಿ ಇದ್ರೂ ಕೂಡ ಯಾರಾದ್ರೂ ಭಿಕ್ಷೆ ಯಾಕೆ ಬೇಡ್ತಾರೆ ಹೇಳಿ? ಯಾಕಂದ್ರೆ ಇವರಿಗೆ ಬೇರೆ ಆಪ್ಷನ್ ಇಲ್ಲ. ಈ ಅಡ್ವಾಂಟೇಜ್ ಅನ್ನ ತಗೊಂಡು ಈ ಬೆಗ್ಗರ್ ಮಾಫಿಯಾ ಕೂಡ ಇವರನ್ನ ಇನ್ನೂ ಶೋಷಣೆ ಮಾಡ್ತಾರೆ. ಈ ಬೆಗ್ಗರ್ ಮಾಫಿಯಾದಿಂದ ಇಂಡಿಪೆಂಡೆಂಟ್ ಆಗಿ ಭಿಕ್ಷೆ ಬೇಡೋರ್ಗೂ ಕೂಡ ಸಿಂಪತಿ ಸಿಗೋದಿಲ್ಲ. ಇದರಿಂದ ಸಾಮಾನ್ಯವಾಗಿ ನಿಮ್ಗೆಲ್ಲರಿಗೂ ಫೀಲಿಂಗ್ ಬರುತ್ತೆ, ನೆಕ್ಸ್ಟ್ ಟೈಮ್ ಯಾರಾದ್ರೂ ಭಿಕ್ಷುಕ ನಿಮ್ಮ ಎದುರಿಗೆ ಬಂದ್ರೆ ಪಕ್ಕ ಇವರು ಬೆಗ್ಗರ್ ಮಾಫಿಯಾಗೆ ಸೇರಿರ್ತಾರೆ ಅಂತ ಅನ್ಸುತ್ತೆ. ಇನ್ನೊಂದು ಕಡೆ ನಿಮ್ಮ ಮನಸ್ಸಿಗೆ ಹೆಲ್ಪ್ಲೆಸ್ ಫೀಲ್ ಆಗುತ್ತೆ. ನನಗೆ ಇವರನ್ನ ನೋಡಿ ದಯೆ ಏನೋ ಬರ್ತಾ ಇದೆ, ಆದ್ರೆ ಏನ್ ಮಾಡೋದು? ಇವರಿಗೆ ಸಹಾಯ ಮಾಡಿದ್ರೆ ಈ ಹಣ ಬೆಗ್ಗರ್ ಮಾಫಿಯಾಗೆ ಸೇರುತ್ತೆ. ಈ ಬೆಗ್ಗರ್ ಮಾಫಿಯಾಗೆ ಹಣ ಸೇರೋದರ ಅರ್ಥ ಈ ಬೆಗ್ಗರ್ ಮಾಫಿಯಾದ ಬೆಳವಣಿಗೆ ಇನ್ನೂ ಜಾಸ್ತಿ ಆಗುತ್ತೆ. ಮೊದಲನೇದಾಗಿ ನಾನು ಏನ್ ಹೇಳೋಕೆ ಬಯಸ್ತೇನೆ ಅಂದ್ರೆ, ನೀವು ನೆನಪಿಡಬೇಕಾದ ವಿಷಯ, ಎಲ್ಲಾ ಭಿಕ್ಷುಕರು ಬೆಗ್ಗರ್ ಮಾಫಿಯಾಗೆ ಸಂಬಂಧ ಪಟ್ಟಿರೋದಿಲ್ಲ. ಬಹಳಷ್ಟು ಮಂದಿ ಬಡತನ, ಅನ್ಎಂಪ್ಲಾಯ್ಮೆಂಟ್ ನಿಂದ ಭಿಕ್ಷೆ ಬೇಡ್ತಾ ಇದ್ದಾರೆ. ಎರಡನೇದು, ಡೈರೆಕ್ಟ್ ಆಗಿ ಭಿಕ್ಷುಕರಿಗೆ ಹಣ ಕೊಡಬಾರ್ದು. ಯಾಕಂದ್ರೆ ಯಾವ ಭಿಕ್ಷುಕ ಇಂಡಿಪೆಂಡೆಂಟ್ ಆಗಿ ಭಿಕ್ಷೆ ಬೇಡ್ತಾ ಇದ್ದಾನೆ ಅಥವಾ ಈ ಮಾಫಿಯಾಗೆ ಸೇರಿದ್ದಾನೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಇವರಿಗೆ ಹಣ ಕೊಡಬೇಡಿ, ನೀವು ಇವರಿಗೆ ಬೇರೆ ರೀತಿಯಲ್ಲಿ ಸಹಾಯ ಮಾಡಬಹುದು. ನಿಮಗೆ ಇವರನ್ನ ನೋಡಿ ಹಸಿವಿನಲ್ಲಿ ಇದ್ದಾರೆ ಅಂದ್ರೆ ಊಟ ಕೊಡಬಹುದು, ಬಟ್ಟೆಗಳನ್ನು ಕೊಡಬಹುದು, ಔಷಧಿಗಳನ್ನು ಕೊಡಬಹುದು. ಡೈರೆಕ್ಟ್ ಆಗಿ ಇವರಿಗೆ ಯೂಸ್ ಆಗುತ್ತೆ. ನಿಮ್ಮ ಹತ್ರ ಇನ್ನೂ ಸಮಯ ಇದ್ರೆ ಗಾಡಿಯಿಂದ ಇಳಿದು ಡೈರೆಕ್ಟ್ ಆಗಿ ಮಾತಾಡಿಸಬಹುದು. ಇವರ ಪ್ರಾಬ್ಲಮ್ ಏನು ಅಂತ ಕೇಳಬಹುದು. ಸಾಧ್ಯ ಆದ್ರೆ ಯಾವ್ದಾದ್ರು ಒಂದು ಕೆಲಸ ಕೊಡಿಸಬಹುದು. ಒಂದ್ ವೇಳೆ ನಿಮಗೆ ಹಣ ಕೊಡ್ಲೇಬೇಕು ಅಂತ ಅನ್ಸಿದ್ರೆ ಭಿಕ್ಷುಕರನ್ನ ರಿಹ್ಯಾಬಿಲಿಟೇಟ್ ಕೆಲಸ ಮಾಡ್ತಾ ಇರೋ NGOsಗೆ ಕೊಡಿ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾ ಇರೋರಿಗೆ ಕೊಡಿ. ನಂತರ ಮಕ್ಕಳ ಎಜುಕೇಶನ್ಗೆ ಸಪೋರ್ಟ್ ಮಾಡುವ ಪ್ರೋಗ್ರಾಮ್ಸ್ಗಳಿಗೆ ಹೆಲ್ಪ್ ಮಾಡಬಹುದು. ಒಂದು ವೇಳೆ ಮಕ್ಕಳು ಭಿಕ್ಷೆ ಬೇಡ್ತಾ ಇದ್ದು ಬಹಳಷ್ಟು ಮಕ್ಕಳಿಗೆ ಒಂದೇ ತರ ಸಿಮಿಲರ್ ಆಗಿ ಗಾಯಗಳಾಗಿದ್ರೆ, ಯಾವುದಾದ್ರೂ ಮಗು ನಶೆಯಲ್ಲಿ ಕಾಣಿಸ್ತಾ ಇದ್ರೆ ಮತ್ತು ಯಾರಾದ್ರೂ ವ್ಯಕ್ತಿ ಭಿಕ್ಷುಕರ ಹತ್ರ ಹಣ ಕಲೆಕ್ಟ್ ಮಾಡ್ತಾ ಇದ್ದಾನೆ ಅಂದ್ರೆ ಈ ವಿಷಯವನ್ನ ಪೊಲೀಸರಿಗೆ ತಿಳಿಸಬಹುದು. ಫೈನಲ್ ಆಗಿ ನೆನಪಿಡಬೇಕಾದ ವಿಷಯ, ಭಿಕ್ಷುಕರ ಹತ್ರ ಮರ್ಯಾದೆಯಿಂದ ಪ್ರವರ್ತನೆ ಮಾಡಿ. ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಂದ್ರೆ ಸರ್ಕಾರ ಇದರ ಬಗ್ಗೆ ಆಕ್ಷನ್ ತಗೊಂಡಾಗ ಮಾತ್ರ ಸಾಧ್ಯ. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾನೆ. ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ ವೀಕ್ಷಕರೇ. ಅಲ್ಲಿಯವರೆಗೆ ಜೈ ಹಿಂದ್.